ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ವೃಶ್ಚಿಕ ರಾಶಿಯವರ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ, ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ನ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಈ ಒಂದು ಏಪ್ರಿಲ್ ತಿಂಗಳು ಅಂತ ಹೇಳ್ತಾ ಇದ್ದ ಹಾಗೆಯೇ ತುಂಬ ಸಂತಸಮಯವಾದಂಥ ವಾತಾವರಣ ನಮ್ಮೆಲ್ಲರಲ್ಲೂ ಇದೆ. ಕಾರಣ ಯುಗಾದಿ ಹಬ್ಬ. ಯುಗಾದಿ ಹಬ್ಬ ಬಂದಿರೋದ್ರಿಂದ ನಮ್ಮೆಲ್ಲರಿಗೂ ಹೊಸ ವರ್ಷ, ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು, ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ವರ್ಷ ಇಲ್ಲಿಂದ ಪ್ರಾರಂಭವಾಗ್ತದೆ. ಹಳೆಯ ವರ್ಷದಲ್ಲಿ ಬಂದಂತಹ ಎಲ್ಲ ಎಡರು ತೊಡರುಗಳು ಏಳು ಬೀಳುಗಳೆಲ್ಲ ನಾಶವಾಗಿ ಹೊಸ ಅಭಿವೃದ್ಧಿ ತಮ್ಮೆಲ್ಲರ ಬದುಕಿನಲ್ಲಿ ಬರಲಿ ಅಂತ ನಾನು ಆ ಪರಮೇಶ್ವರಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೆ. ನಮ್ಮೆಲ್ಲರಿಗೂ ಸುಖ ಸೌಖ್ಯಗಳು, ಆರೋಗ್ಯ ಭಾಗ್ಯಗಳು ಉಂಟಾಗಲಿ, ಆಯುಷ್ಯವು ವೃದ್ಧಿಯಾಗಲಿ, ಆರೋಗ್ಯವು ಸರಿಯಾಗಲಿ ಅಂತ ಹೇಳಿ ಅಮ್ಮನವರನ್ನು ಪ್ರಾರ್ಥನೆ ಮಾಡ್ತೇನೆ. ಈ ಏಪ್ರಿಲ್ ತಿಂಗಳಲ್ಲಿ ಹೇಗಿದೆಯಪ್ಪ ಅಂತ ನೋಡೋಣ. ಇನ್ನು ದಿನಾಂಕ 8ನೇ ತಾರೀಕು 5ನೇ ತಿಂಗಳು 2024 ಲಲಿತಾ ಹೋಮ ವಿಜೃಂಭಣೆಯಿಂದ ನಡೀತಾ ಇರತಕ್ಕಂತಹ ಲಲಿತಾ ಹೋಮ. ಆ ಲಲಿತಾ ಹೋಮಕ್ಕೆ ತಾವೆಲ್ಲರೂ ಬಂದು ಪಾಲ್ಗೊಳ್ಳಬಹುದು. ಚೈತ್ರ ಅಮಾವಾಸ್ಯೆಯ ಪ್ರಯುಕ್ತ ಮಾಡ್ತಾ ಇರತಕ್ಕಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ಮಹಾಪೂಜೆಯಲ್ಲಿ ನಿಮ್ಮೆಲ್ಲರ ಸಮಸ್ಯೆಗಳಿಗೆ, ದೃಷ್ಟಿದೋಷದ ಸಮಸ್ಯೆ ಇರ್ಬೋದು, ಮಾಟಮಂತ್ರದ ಸಮಸ್ಯೆ, ಕೃತಿಮ ದೋಷದ ಸಮಸ್ಯೆ, ಮನೆಯಲ್ಲಿ ಸಮಸ್ಯೆ, ಕೆಲಸ ಇದ್ದು ಅದರಲ್ಲಿ ನೆಮ್ಮದಿ ಇಲ್ಲ, ಹಣಕಾಸಿನ ಸಮಸ್ಯೆ ಉಂಟಾಗ್ತಿದೆ, ಆರ್ಥಿಕ ಪರಿಸ್ಥಿತಿ ನಮ್ಮ ಜೀವನದಲ್ಲಿ ಚೆನ್ನಾಗಿಲ್ಲ, ಸಾಲ ಬಾಧೆಗಳು ಉಂಟಾಗ್ತಿದೆ, ಗಂಡ ಹೆಂಡತಿ ನಡುವೆ ಅನ್ಯೋನ್ಯ ಕಡಿಮೆ ಆಗ್ತಾ ಇದೆ, ಇನ್ನಿತರ ಯಾವುದೇ ಸಮಸ್ಯೆಗಳಿದ್ದರೂ ಅಮ್ಮನವರ ಪಾದಕ್ಕೆ ಹಾಕಿ ಅಮ್ಮನವರಲ್ಲಿ ಶರಣಾಗತಿಯನ್ನು ಮಾಡಿ. ಆಗ ನಿಮಗೆ ಖಂಡಿತವಾಗಿಯೂ ಏಳಿಗೆಗಳು ಉಂಟಾಗ್ತದೆ. ಆ ಏಳಿಗೆಗಳು ಯಾವ ರೀತಿಯಾಗತ್ತೆ ಅಂತಂದರೆ, ನಿಮ್ಮ ಬದುಕಿನಲ್ಲೇ ನಿಮಗೆ ವಿಶೇಷವಾಗಿರ್ತಕ್ಕಂತಹ ಒಂದು ಬದಲಾವಣೆಯನ್ನು ತಂದುಕೊಡೋದಕ್ಕೆ ಅಮ್ಮನವರು ಸಾಕ್ಷಿಭೂತರಾಗಿ ನಿಂತ್ಕೊಂಡಿರ್ತಾರೆ. ಇನ್ನು ನಿಮ್ಮ ಜೀವನದಲ್ಲಿ ಒಳಿತುಗಳನ್ನು ಕಾಣೋದಕ್ಕೂ ಸಹ ಸಾಧ್ಯವಾಗುತ್ತೆ. ಏಪ್ರಿಲ್ ತಿಂಗಳು ಒಂದು ರೀತಿ ನಿಮಗೆ ಅದೃಷ್ಟಮಯವಾಗಿರ್ತಕ್ಕಂತಹ ತಿಂಗಳು. ಬಹಳಷ್ಟು ಅದೃಷ್ಟ ತಂದುಕೊಡುತ್ತೆ ಈ ಏಪ್ರಿಲ್ ತಿಂಗಳು. ಕಾರಣ, ಯುಗಾದಿ ಹಬ್ಬದ ನಂತರದಲ್ಲಿ ಮಹಾಗ್ರಹದ ಬದಲಾವಣೆಗಳು ಸಹ ಆಗ್ತಾ ಇರುವಂಥದ್ದು. ನಿಮಗೆ ಆ ಗ್ರಹದ ಬದಲಾವಣೆಗಳೆಲ್ಲ ಬಹಳ ಒಂದು ರೀತಿಯಾಗಿ ಅಚ್ಚುಕಟ್ಟಾಗಿ ನಿಮ್ಮ ಜೀವನದನ್ನ ಕಣ್ಣೀರಿನಿಂದ, ಕಷ್ಟದಿಂದ ಹೊರಗಡೆ ಕರ್ಕೊಂಡು ಬಂದು ಹೊಸ ಭರವಸೆಯ ಬೆಳಕನ್ನು ನಿಮ್ಮ ಬದುಕಿನಲ್ಲಿ ಹರಿಸ್ತಕ್ಕಂಥದ್ದು. ಎಷ್ಟು ನೋವು ಪಟ್ಟಿದ್ರಿ, ಎಷ್ಟು ಹಿಂಸೆ ಪಟ್ಟಿದ್ರಿ, ಎಷ್ಟು ಯಾತನೆ ಪಟ್ಟಿದ್ರಿ, ಹೆತ್ತ ತಂದೆ ತಾಯಿಯಿಂದ ಅವಮಾನ ಪಡಿಸ್ಕೊಂಡಿದ್ರಿ. ನಿಮಗೆ ಅವಮಾನ ಮಾಡದೇ ಇರೋರು ಯಾರು? ನಿಮಗೆ ಕಷ್ಟ ಕೊಡದೇ ಇದ್ದವ್ರು ಯಾರು? ನಿಮ್ಮನ್ನು ಸುಖವಾಗಿ ಕಂಡವ್ರು ಯಾರು? ಯಾರೂ ಇಲ್ಲ. ಕಳೆದ 2 ವರ್ಷದ ಬದುಕಿನಲ್ಲಂತೂ ವೃಶ್ಚಿಕ ರಾಶಿಯವರಿಗೆ ಹಿಂಸೆ, ಯಾತನೆ, ಕಷ್ಟ 1, 2, 3 ಬೇಡವೇ ಬೇಡ, ಬದುಕೇ ಬೇಡ ಅನ್ನುವಷ್ಟು ನರಕವನ್ನ ವೃಶ್ಚಿಕ ರಾಶಿಯವರು ನೋಡ್ಬಿಟ್ಟಿದ್ದೀರಿ. ಆದರೆ ದೇವರ ದಯೆ, ಗ್ರಹಣ ಕಳೆದ ಮೇಲೆ ಸೂರ್ಯ ಇನ್ನಷ್ಟು ಪ್ರಕಾಶಮಾನವಾಗಿರ್ತಾನಂತೆ, ಚಂದ್ರ ಇನ್ನಷ್ಟು ಪ್ರಕಾಶಮಾನವಾಗಿ ತನ್ನ ಬೆಳಕನ್ನು ಹೊರಸೂಸ್ತಾನಂತೆ. ಆ ಬೆಳಕು ನಮ್ಮೆಲ್ಲರಿಗೂ ಇನ್ನೊಂದಷ್ಟು ಕಾಂತಿಯನ್ನು ತಂದುಕೊಡತ್ತೆ ಅಲ್ವಾ? ಚಿನ್ನದ ಅದಿರನ್ನ ಬೆಂಕಿ ಒಳಗೆ ಹಾಕಿ ಕಾಯಿಸಿದಾಗ್ಲೇ ಅದು ಕುದಿದಾಗ್ಲೇ ಬರ್ತಕ್ಕಂತಹದ್ದು ಬಂಗಾರದ ವರ್ಣ. ಅದೇ ರೀತಿಯ ಕಷ್ಟದ ಸಮಯ ಇತ್ತು, ಮುಗಿತಾ ಇದೆ. ದೇವರ ದಯೆ ನಿಮ್ಮ ಮೇಲೆ ಬಿದ್ದಿದ್ದಾಗಿದೆ. ಎಲ್ಲ ಕೆಲಸ ಕಾರ್ಯಗಳಲ್ಲೂ ಯಶಸ್ಸು ಉಂಟಾಗ್ತದೆ. ಆದರೆ ಸ್ವಲ್ಪ ಪ್ರಾರಂಭದ ಒಂದು 15-16 ದಿವಸಗಳು ಶ್ರಮ ಜಾಸ್ತಿ ಆಗ್ತದೆ. ಕೆಲಸ ಕಾರ್ಯಗಳಲ್ಲಿ ಜವಾಬ್ದಾರಿಗಳು ಹೆಚ್ಚಿಗೆ ಆಗ್ತಕ್ಕಂಥದ್ದು. ಈ ಜವಾಬ್ದಾರಿಗಳು ಹೆಚ್ಚಿಗೆ ಆಗೋದು ಒಂದು ರೀತಿ ಶುಭವೇ. ಯಾಕಂದರೆ ಏನೇ ಆಗಲಿ ಕಷ್ಟಪಟ್ಟರೇನೆ ಅಲ್ವಾ ಸುಖ ಬೇಡೋದು. ಆ ಕಷ್ಟ ಸುಖಗಳ ಏರಿಳಿತದ ಬದುಕನ್ನು ನೀವು ನೋಡಿರಬೇಕು. ಕಷ್ಟ ಬಂದಾಗ ಹೇಗಿರಬೇಕು, ಸುಖ ಬಂದಾಗ ಹೇಗಿರಬೇಕು, ಯಾವ ಸಮಯದಲ್ಲಿ ನಮ್ಮ ಜೀವನವನ್ನು ಯಾವ ರೀತಿಯಾಗಿ ನಡೆಸಿಕೊಳ್ಳಬೇಕು ಅನ್ನುವಂತಹ ಸಾಮರ್ಥ್ಯ ನಮಗೆ ಇರಬೇಕು. ಅದು ಇಲ್ಲದೆ ಹೋದರೆ ಕಷ್ಟವಾಗುತ್ತೆ. ಜೀವನದಲ್ಲಿ ನಾವು ಅಂದ್ಕೊಂಡ ಹಾಗೆ ಏನೂ ಇರಲ್ಲ. ಅದು ಬಂದ ಹಾಗೆ ನಾವು ಅನುಭವಿಸ್ಕೊಳ್ತಾ ಹೋಗಬೇಕಾಗತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ಬಹಳಷ್ಟು
ಏರುಗತಿಯನ್ನು ನೋಡ್ತೀರಿ. ಸರ್ಕಾರಿ ನೌಕರರಿಗೆ, ಅದು ಕೆಳದರ್ಜೆಯ ಸರ್ಕಾರಿ ನೌಕರರಿಗೆ ಒಂದಿಷ್ಟು ಮುಂಬಡ್ತಿಗಳು ಸಿಗ್ತಕ್ಕಂಥದ್ದು. ಸ್ವಂತ ವಾಹನಗಳನ್ನು ಖರೀದಿ ಮಾಡ್ತಕ್ಕಂತಹ ಯೋಗ. ಈ ಬಟ್ಟೆ ಫ್ಯಾಕ್ಟ್ರಿಗಳನ್ನು ನಡೆಸ್ತಕ್ಕಂಥವ್ರಿಗೆ, ಅಂದರೆ ಒಂದು ಗಾರ್ಮೆಂಟ್ಸ್ಗಳನ್ನು ನಡೆಸ್ತಕ್ಕಂಥವ್ರಿಗೆ, ಬಟ್ಟೆ ಉತ್ಪಾದನಾ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರುವಂಥವ್ರಿಗೆ, ಅಧ್ಯಾಪಕರುಗಳಾಗಿರತಕ್ಕಂಥವ್ರಿಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಬಹಳಷ್ಟು ಒಳ್ಳೆಯ ಅಭಿವೃದ್ಧಿ ಆಗುತ್ತೆ. ವಿದ್ಯುತ್ ಶಕ್ತಿ ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸವನ್ನು ಮಾಡುವಂಥವ್ರಿಗೆ ಒಂದಿಷ್ಟು ಧನಲಾಭಗಳು ಉಂಟಾಗ್ತದೆ. ಎಲ್ಲ ಕೆಲಸ ಕಾರ್ಯಗಳು ಸಕಾಲದಲ್ಲಿ ಮುಗಿತಕ್ಕಂತಹದ್ದು ನಿಮಗೆ ಯೋಗ ತಂದು ಕೊಡುತ್ತೆ. ಈ ತಿಂಗಳು ಏಪ್ರಿಲ್ ತಿಂಗಳಲ್ಲಿ ಹಣದ ಸಮಸ್ಯೆ ಒಂದಿಷ್ಟು ಬಗೆಹರಿಯುತ್ತೆ, ಸಾಲದ ಸಮಸ್ಯೆಗಳು ಒಂದಿಷ್ಟು ಬಗೆಹರಿಯುತ್ತೆ. ಅಲ್ಪ ಸ್ವಲ್ಪ ದೂರಭಾರ ಪ್ರಯಾಣವನ್ನು ನೋಡ್ತೀರಿ. ಅದೇ ರೀತಿಯಾಗಿ ಈ ತಿಂಗಳು ನಿಮಗೆ ಪ್ರವಾಸದ ಯೋಗವು ಸಹ ಇರತಕ್ಕಂಥದ್ದು ಇದೆ. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಬಹಳಷ್ಟು ಪ್ರಗತಿಯನ್ನು ನೋಡ್ತೀರಿ. ಮನಸ್ಸಿಗೆ ನೆಮ್ಮದಿ ಆಗ್ತಕ್ಕಂತಹ ವಾತಾವರಣವು ಸಹ ಇರತಕ್ಕಂಥದ್ದು. ಒಳ್ಳೆ ರೀತಿಯಾದಂತಹ ಬೆಳವಣಿಗೆಯನ್ನು ಏಪ್ರಿಲ್ ತಿಂಗಳಲ್ಲಿ ಈ ಒಂದು ವೃಶ್ಚಿಕ ರಾಶಿಯವರು ನೋಡ್ತೀರಿ. ಬಟ್ಟೆ ತಯಾರಿಕೆ, ಬಟ್ಟೆಯನ್ನು ಮಾರಾಟ ಮಾಡ್ತಕ್ಕಂಥವ್ರಿಗೆ, ರಿಟೇಲ್ ಅಥವಾ ಹೋಲ್ಸೇಲ್ ವ್ಯಾಪಾರಿಗಳು ಇರುವಂಥದ್ದಿರಬಹುದು, ಪರ್ಫ್ಯೂಮ್ಗಳ ಬಿಸ್ನೆಸ್ಸನ್ನು ಮಾಡ್ತಕ್ಕಂಥವ್ರಿಗೆ ಇರುವಂಥದ್ದಿರಬಹುದು, ಮುದ್ರಣ ಕೆಲಸಗಳನ್ನು ಮಾಡುವಂಥವ್ರು ಇರ್ಬೋದು, ಪ್ರಕಾಶಕರುಗಳಾಗಿ ಕೆಲಸವನ್ನು ಮಾಡುವಂಥವ್ರು, ಪತ್ರಿಕೋದ್ಯಮಗಳಲ್ಲಿ ಕೆಲಸವನ್ನು ಮಾಡ್ತಕ್ಕಂಥವ್ರು, ಇವರೆಲ್ಲರಿಗೂ ಸಹ ಒಂದಿಷ್ಟು ಲಾಭಗಳು ಯಥೇಚ್ಛವಾಗಿ ಇರ್ತಕ್ಕಂಥದ್ದು ಇದೆ. ಒಟ್ಟಾರೆಯಾಗಿ ಈ ಒಂದು ತಿಂಗಳಿನಲ್ಲಿ ವೃಶ್ಚಿಕ ರಾಶಿಯವರಿಗೆ ಬಹಳಷ್ಟು ಶುಭದ ವಾತಾವರಣ ಇದೆ. ಒಂದಿಷ್ಟು ನೆಮ್ಮದಿಯನ್ನು ಪಡ್ಕೊಳ್ಳಿ. ಒಳ್ಳೆ ರೀತಿಯಾಗಿರ್ತಕ್ಕಂಥ ಬದುಕನ್ನು ಕಟ್ಕೊಳ್ಳೋದಕ್ಕೆ ಅವಕಾಶ ಪ್ರಕೃತಿ ಮಾಡಿಕೊಟ್ಟಿದೆ, ದೇವರು ಮಾಡಿಕೊಟ್ಟಿದೆ. ಅದನ್ನು ಉಪಯೋಗಿಸ್ಕೊಳ್ಳಿ. ತುಂಬ ಕುಗ್ಗು ಹೋಗ್ತೀರಿ, ಇದ್ದಕ್ಕಿದ್ದ ಹಾಗೆ ಬೇಡ. ಅಯ್ಯೋ ನನ್ನ ಬದುಕೇ ಇಷ್ಟಪ್ಪ, ಇನ್ನೇನು ಬದಲಾವಣೆ ಆಗುತ್ತೆ ನನ್ನ ಬದುಕು ಅಂತ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಬದುಕು ಬದಲಾವಣೆ ಸಾಧ್ಯ. ಯಾವ ರೀತಿಯಲ್ಲಿ ಸಾಧ್ಯ? ನಾವು ಅಂದ್ಕೊಂಡ ರೀತಿಯಲ್ಲೇ ನಮ್ಮ ಜೀವನವನ್ನು ಮುಂದುವರಿಸ್ಕೊಂಡು ಹೋಗೋದ್ರಿಂದ ಎಲ್ಲ ರೀತಿಯಲ್ಲೂ ಅಭಿವೃದ್ಧಿಗಳು ಆಗೇ ಆಗ್ತದೆ. ಅದರ ಜೊತೆಗೆ ನಿಮಗೆ ಈ ಒಂದು ತಿಂಗಳಲ್ಲಿ ಭೂ ವ್ಯವಹಾರದಿಂದ ಬಹಳಷ್ಟು ಲಾಭಗಳು ಬರ್ತಕ್ಕಂಥದ್ದು ಆಗತ್ತೆ. ತುಂಬ ಶುಭ ಫಲಗಳಿದೆ. ಚೆನ್ನಾಗಿರಿ, ನೆಮ್ಮದಿಯಾಗಿರಿ. ಏನು ಪರಿಹಾರ ಮಾಡಿಕೊಳ್ಬೇಕು ಅಂತಂದರೆ ನೋಡಿ, ಮೊದಲನೇದಾಗಿ ಸಾಮಾಜಿಕ ಪರಿಹಾರ, ಎರಡನೇದಾಗಿ ಆಧ್ಯಾತ್ಮಿಕ ಪರಿಹಾರ. ನಾವು ಈ ಪ್ರಕೃತಿಯಲ್ಲಿ ಇರೋದ್ರಿಂದ ಪ್ರಕೃತಿಯನ್ನು ಉಳಿಸೋಣ, ಬೆಳೆಸೋಣ, ಪ್ರಕೃತಿಯನ್ನು ಕಾಪಾಡೋಣ. ಅದೇ ರೀತಿಯಾಗಿ ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಒಂದೊಂದು ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನು ಇಡ್ತಾ ಬನ್ನಿ. ಅದರಿಂದ ಎಷ್ಟೋ ಪ್ರಾಣಿ ಪಕ್ಷಿಗಳಿಗೆ ಅವರ ಪ್ರಾಣವನ್ನು ಉಳಿಸ್ಕೊಳ್ಳೋದಕ್ಕೆ ನೀವು ಸಹಾಯಕವಾಗಿ ನಿಂತ್ಕೊಂಡ ಹಾಗಾಗತ್ತೆ. ಅದರಿಂದ ಎಷ್ಟೋ ಪ್ರಾಣಿ ಪಕ್ಷಿಗಳ ಜೀವವೂ ಸಹ ಉಳಿದ ಹಾಗೆ ಆಗತ್ತೆ. ನೋಡಿ, ಇವಾಗ ಬೆಂಗಳೂರಿನಲ್ಲಿ ಟ್ಯಾಂಕರ್ಗಳಲ್ಲಿ ನೀರನ್ನು ಮನೆ ಮನೆಗೆ ಹೊಡೆಸ್ಕೊಳ್ತಕ್ಕಂತಹ ಪರಿಸ್ಥಿತಿ ಬಂದೊದಗಿದೆ. ಕಾರಣ ಏನು? ಪ್ರಕೃತಿಯ ಮೇಲೆ ಮಾನವ ಮಾಡಿದಂತಹ ದೌರ್ಜನ್ಯ. ನದಿ ಇತ್ತು ಬೆಂಗಳೂರಿನಲ್ಲಿ, ಈಗ ಎಲ್ಲಿ ಅಂತ ಹುಡುಕಬೇಕಾದ ಪರಿಸ್ಥಿತಿ. 300ಕ್ಕೂ ಹೆಚ್ಚು ಕೆರೆಗಳಿದ್ವು. ಎಲ್ಲಿ ಹೋದವು ಆ ಕೆರೆಗಳು? ಎಷ್ಟು ನೀರಿನ ಸೆಲೆ ಇದ್ದದ್ದು. ಬೆಂಗಳೂರನ್ನು ಪುನರುತ್ಥಾನ ಮಾಡಬೇಕಾದ್ರೆ, ಅಂದರೆ ರೀಕನ್ಸ್ಟ್ರಕ್ಷನ್ ಮಾಡಬೇಕಾದಾಗ ಎಲ್ಲ ಒಂದು ಕೆರೆಯಿಂದ ಇನ್ನೊಂದು ಕೆರೆಗೆ ನೀರು ಹರಿದು ಹೋಗೋದು ಕೋಡಿದಾರಿ ಮಾಡಿದ್ರು ಕೆಂಪೇಗೌಡರು. ಈ ಕೆರೆನಲ್ಲಿ ನೀರು ತುಂಬಿತು ಅಂದರೆ ಇನ್ನೊಂದು ಕೆರೆಗೆ ಆರಾಮಾಗಿ ಹರಿದು ಹೋಗೋದು, ಎಲ್ಲೂ ವ್ಯರ್ಥವಾಗ್ತಾ ಇರಲಿಲ್ಲ ನೀರು. ಒಂದು ಕೆರೆ ತುಂಬಿದ್ರೆ ಇನ್ನೊಂದು ಕೆರೆಗೆ ನೀರು ಹೋಗೋದು, ಇನ್ನೊಂದು ಕೆರೆ ತುಂಬಿದ್ರೆ ಇನ್ನೊಂದು ಕೆರೆಗೆ ನೀರು ಹೋಗೋದು. ಅಷ್ಟು ಒಳ್ಳೆ ರೀತಿಯಲ್ಲಿ ಬೆಂಗಳೂರನ್ನು ಪುನಃ ನಿರ್ಮಾಣ ಮಾಡಿದಂಥವ್ರು. ಅಂಥ ಸ್ಥಳಗಳೆಲ್ಲ ಇವತ್ತು ಅಪಾರ್ಟ್ಮೆಂಟ್ಗಳು, ಯಾವುದೋ ಸರ್ಕಾರಿ ಕಚೇರಿಗಳು, ಇನ್ನೇನೋ ಆಗೋಗ್ಬಿಟ್ಟಿದೆ. ಮತ್ತು ಇನ್ನೆಲ್ಲಿರುತ್ತೆ ನಮಗೆ ನೀರು ಅಲ್ವಾ? ಅದನ್ನೆಲ್ಲ ನಾವು ಇವಾಗ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ, ಅನುಭವಿಸ್ಬೇಕು ಅಷ್ಟೇ. ಆದರೆ ಇನ್ನು ಉಳಿದಿರೋದನ್ನಾದರೂ ಉಳಿಸ್ಕೊಂಡು ಅದನ್ನು ಅಭಿವೃದ್ಧಿ ಮಾಡ್ಕೊಂಡು ಹೋಗೋಣ, ನೆಮ್ಮದಿಯಾಗಿರೋದಕ್ಕೆ ಸಾಧ್ಯವಾಗ್ತದೆ. ಇನ್ನು ಆಧ್ಯಾತ್ಮಿಕ ಪರಿಹಾರ ಅಂದರೆ ಈ ತಿಂಗಳು ಪೂರ್ಥ ಬೆಳಗ್ಗೆ ಸಂಜೆ ಕಾಲಭೈರವಾಷ್ಟಕದ ಜಪವನ್ನು ಮಾಡ್ತಾ ಬನ್ನಿ, ಅದನ್ನು ಹೇಳ್ತಾ ಬನ್ನಿ. ದೇವರಾಜ ಸೇವ್ಯಮಾನ ಭಾವನಾಂಗ್ರಿ ಪಂಕಜಂ ವ್ಯಾಲಯಜ್ಞ ಸೂತ್ರಂ ಇಂದುಶೇಖರಂ ಕೃಪಾಕರಂ ನಾರದಾದಿ ಯೋಗಿ ಬೃಂದ ವಂದಿತಂ ದಿಗಂಬರಂ ಕಾಶಿಕಾಪುರಾಧಿನಾಥ ಕಾಲಭೈರವಂ ಭಜೆ. ಹೀಗೆ 8 ಅಷ್ಟಕಗಳು ಬರ್ತಕ್ಕಂಥ. ಅಷ್ಟಕ ಅಂದರೆ 8 ಅದಿರುವಂಥದ್ದು 8 ಶ್ಲೋಕಗಳು ಇರ್ತಕ್ಕಂಥದ್ದು. ಅದನ್ನು ಪಠಣವನ್ನು ಮಾಡ್ಕೊಳ್ತಾ ಬನ್ನಿ. ಆ ಕಾಲಭೈರವನ ದಯೆ ತಮ್ಮೆಲ್ಲರ ಮೇಲೂ ಇರಲಿ. ಶುಭವಾಗಲಿ. ವೃಶ್ಚಿಕ ರಾಶಿಯವರ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಇಷ್ಟವಾಗಿದ್ದರೆ
ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.